ಗೈಸ್ ಎಡಕಾಲು ಕೇವ್ ಅಂತ ಮುಗಿಸ್ಕೊಂಡು ಅದೇ ಕೇವ್ ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಒಂದು 2 ಕಿಲೋಮೀಟ್ರು. ವ್ಯೂ ಪಾಯಿಂಟ್ ವಿಸಿಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಪಾಪ ಅಲ್ಲಿ ಹೋಟೆಲ್ ಅಂಕಲ್ ಚೆನ್ನಾಗಿ ಹೇಳಿದ್ರು, ಒಂದಷ್ಟು ಲೊಕೇಶನ್ 3-4 ಲೊಕೇಶನ್ನು ತುಂಬ ಸಖತ್ತಾಗಿತ್ತು. ಯಾವುದೋ ಒಂದು ವ್ಯೂ ಪಾಯಿಂಟ್ ಇದೆಯಂತೆ, ನೋಡೋಣ ಹೆಂಗಿದೆ. ಲೈಟಾಗಿ ಆಫ್ ರೋಡು. ಕಾಫಿ ತೋಟಗಳು, ಕಿರಿದಾದ ದಾರಿಗಳು ನೋಡ್ಕೊಳ್ಳಿ, ಖುಷಿ ಪಡಿ, ಎಂಜಾಯ್ ಮಾಡ್ಕೊಳ್ಳಿ. ಅಲ್ಲಲ್ಲಿ ಬಿಡದ ಮೇಲೆ ಇರೋ ಮನೆಗಳು, ಹಂಗೆ ಗುರು ಅಲ್ಲಿ ಹಂಗೆ ಒಂದು 3D 12Dನೋ ಇದು ಆ್ಯನಿಮೇಷನ್ದು ಇದು ನೋಡಿಕೊಂಡು ಗ್ರಾಫಿಕ್ಸು ಚೆನ್ನಾಗಿತ್ತು. ಒಂದು 5 to 10 minutes ಏನೋ ಇತ್ತು. ವಿ ಎಂಜಾಯ್ಡ್ ಅ ಲಾಟ್. ತುಂಬ ಖುಷಿ ಕೊಟ್ಟಿದೆ. ಏನು ಇಲ್ಲಿ ಯಾರು ಮರ ಕಡಿತಾವ್ರು ಗುರು, ಎಲ್ಲ ಕಾಫಿ ತೋಟಗಳು. ಓ ವ್ಯೂ ಪಾಯಿಂಟ್ ಹತ್ತತ್ರ ಬಂದ್ಬಿಟ್ರಿ ಗುರು. ಇಲ್ಲೇ ಎಲ್ಲ ಐತೆ ನೋಡು ವ್ಯೂ ಪಾಯಿಂಟ್ಲಿ. ಅಲ್ಲಿ ವ್ಯೂ ಪಾಯಿಂಟ್ ಇರೋದು ಅಲ್ಲಿ. ಅದು ನೋಡಕ್ಕೆ ಬಂದಿದ್ದೀವಿ ಇವಾಗ. ಓ ಸೂಪರ್ ವ್ಯೂ ಡೂಡ್, ಸಖತ್ತಾಗಿದೆ ನೋಡಿ. ದಿ ವೆಸ್ಟರ್ನ್ ಘಾಟ್ಸ್. ಗೈಸ್ ಹೆಂಗೈತೆ ವ್ಯೂ ಕಮೆಂಟ್ ಮಾಡಿಬಿಡಿ. ಸಖತ್ತಾಗಿದೆ ನೋಡಿ. ದಿ ವೆಸ್ಟರ್ನ್ ಘಾಟ್ಸ್ ಗ್ಯಾಂಗ್. ಅಷ್ಟು ದೂರ ಗೈಸ್. ಇವಾಗ ನಾವು ವ್ಯೂ ಪಾಯಿಂಟ್ ನೋಡಿದ್ದಾಯ್ತು. ಇಲ್ಲೇ ಒಂದು ಡ್ಯಾಮ್ ಐತೆ. ಪಾಪ ಅಂಕಲ್ ಹೇಳಿದ್ರು ಡ್ಯಾಮ್ ಐತೆ ನೋಡ್ಕೊಂಡು ಹೋಗಿ ಅಂತ. ಇವಾಗ ಡ್ಯಾಮ್ ನೋಡೋಕೆ ಹೋಗ್ತಾ ಇದ್ದೀವಿ. ಈ ಥರ ತಗ್ಗುಗಳಲ್ಲಿ ಮನೆಗಳು ಮಾಡ್ಕೊಂಡವ್ರೆ, ಚೆನ್ನಾಗಿದೆ, ತುಂಬ ಸಖತ್ತಾಗಿದೆ ನೋಡಿ ಮನೆಗಳನ್ನು. ಖುಷಿ ಪಡಿ. ಸಣ್ಣದಾಗ ಒಂದೊಂದು ಕಾರು, ಸಣ್ಣದಾಗ ಒಂದೊಂದು ಮನೆ, ಜೊತೆಗೆ ಒಂದು ನಾಯಿ. ಏನಂತೀರಾ? ಜೀವನ ಸುಖಕಮಯ. ಗೈಸ್ ಹಂಗೆ ನೋಡ್ಕೊಳ್ಳಿ. ಡ್ಯಾಮ್ಗೆ ಹೋಗೋ ದಾರಿ ಫುಲ್ ಬೆಂಕಿ ಐತೆ ದಾರಿ. ಓ ನೀರೆಲ್ಲ ಲೈಟಾಗಿ ಗುಡುಕ್ತವೆ.
ಇನ್ನ ಮುಂದೆ ಏನಂದ್ರೆ ಕೇರಳದಲ್ಲಿ ನಾನು ನೋಡಿದ್ದು ಜಾಸ್ತಿ ಕ್ರಿಶ್ಚಿಯಾನಿಟಿ. ಓ ನೋಡಿ ಗಾಯ್ಸ್ ಹಂಗೆ ವ್ಯೂ ಏನು ನೋಡ್ಕೊಬಿಡಿ, ಸಖತ್ತಾಗೈತೆ. ಓ ಓ ಓ ಈಸಿ ಬ್ರೋ, ಬೀಜ ಬಾಯಿಗೆ ಬರೋ ಥರ ಇತ್ತು. ಪ್ರಾಹಿಬಿಟೆಡ್ ಅಂತೆ ಬ್ರಾ. ಇನ್ನ ಹಿಂದೆ ಬಾಗುರ ಆಯ್ತಾ ಜಾಗ ಮುಂದೆ. ಅಲ್ಲ ಅಲ್ಲಿ ನಾವು ಗಾಡಿ ಬರಕ್ ಆಯ್ತಾ ಅಂದೆ, ನಾವು ಬರ್ಬೋದ ಅದ್ ಕಡೆ. ಇಲ್ಲಿ ದಾರಿ ತೋರಿಸ್ತಿ ಇದು ಗೂಗಲ್ ಮ್ಯಾಪ್, ಅದಕ್ಕೆ ಇಲ್ಲೇ ನಿಲ್ಲಿಸ್ತೆ. ಬನ್ನಿ ಬ್ರಾ. ಹಾಂ ಬರ್ತಾ ಇದ್ದೀನಿ. ಹಾಂ ಬಂದೆ. ಓಕೆ ಐ ಫೈಂಡ್ ದ ಲೊಕೇಶನ್. ಹಾಂ ಕಾಣಿಸ್ತು, ಹಂಗೆ ಕೆಳಗಡೆ ಬರ್ಬೇಕಾ? ಡ್ಯಾಮ್ ಹೆಸರು ಏನು ಹೇಳಿ? डैम का नाम क्या है भाई? ಕರಬಸ್ ಡ್ಯಾಮ್ ಬಂದಿದ್ದೀವಿ. ಹಂಗೆ ಗೇಮ್ ಒಂದು ಅಷ್ಟು ಆಕ್ಟಿವಿಟೀಸ್. ನಾವು ಒಂದು ಕಂಬ ತಗೊಂಡು 800 ರೂಪಾಯಿ ಕಾರ್ ಗೇಮು, 600 ರೂಪಾಯಿ 8 ಗೇಮು. ಫಸ್ಟ್ ಇವಾಗ ಜಿಪ್ಲೈನ್ ಹೋಗ್ತಾ ಇದೀವಿ. ಫಸ್ಟ್ ಜಿಪ್ಲೈನ್ ಹೋದ್ಮೇಲೆ ಮತ್ತೆ ಇನ್ಯಾವ್ದು ಬರೋ ಫ್ಲೈಯಿಂಗ್ ಮಿಷಿನು, ಆಮೇಲೆ ಟಿವಿ ಯಾವ್ದಿದೆಯಲ್ಲ ಬ್ರೋ, ಅದೇ ಫ್ಲೈಯಿಂಗ್ ಮಿಷಿನ್ ಬೆಲ್ಡಿ ಸಮಥಿಂಗ್, ಜೈಂಟ್ ಸ್ವಿಂಗ್ ಒಂದಿದೆ. ಆಮೇಲೆ ಮತ್ತೆ ಹಂಗೆ ಲೊಕೇಶನ್ ಹಂಗೆ ಸುಮ್ಮ ಫ್ಲೈಯಿಂಗ್ ಸಿಮ್ ಸರಿ ನೋಡ್ಬೇಕು 3D ಕ್ಲಾಸ್ ಹಾಕೊಂಡು. ಅವಾಗಿನೂ ಚೆನ್ನಾಗಿತ್ತು ನೋಡಿದ್ದು. ಹೆಂಗಿದ್ದೀನಿ ಸ್ವಲ್ಪ ನೋಡ್ಬಿಟ್ಟು ಹೇಳಿ ಗೈಸ್. ಎಷ್ಟು ಅಂತ ಒಳ್ಳೆ ವಿಡಿಯೋ ಮಾಡ್ಕೋಬೋದು. ಗಾಡಿ ನನಗೇನು ಬೇಡ ಡೌನ್ ಪೀಸು. ಎಲ್ಲರಿಗೂ ನಮಸ್ಕಾರ. ಇವಾಗ ಒಂದು 5 ಗಂಟೆಲಿ ಊಟ ಆಯಿತು. ಚಿಕನ್ ಬಿರಿಯಾನಿ ತಿಂದ್ಬಿಟ್ಟು ಸಂಜೆಯ ದೃಶ್ಯಗಳು ಕೇರಳದಲ್ಲಿ ಸೊಗಸಾದ ಅಲ್ಲೊಡಿ ಟೀ ಎಸ್ಟೇಟ್ಗಳು, ಕಣ್ತಂಪು ಮಾಡುವ ಸೂರ್ಯನ ಕಿರಣಗಳು. ನೋಡಿ ಟೀ ಎಸ್ಟೇಟ್ ಸ್ಟಾರ್ಟ್ ಆಯಿತು. ಟೀ ಎಸ್ಟೇಟ್
ಆ್ಯಕ್ಚುಲಿ ಗಾಯ್ಸ್ ಟುಮಾರೋ ನಾಳೆ ಮುನ್ನಾರ್ ಹೊಡಿಯೋಣ ಅಂತ ಅನ್ಕೊಂಡಿದ್ದೀವಿ. ಇವಾಗ ವಯನಾಡಿಂದ ಹೋಯ್ತಾ ಇದ್ದೀವಿ. ವಯನಾಡಿಂದ ತ್ರಿಶೂರ್ ಅಂತ ಅನ್ಕೊಂಡಿದ್ದೀವಿ ಆಲ್ಟೋ. ನೋಡೋಣ ಇನ್ ಬಿಟ್ವೀನ್ ಅದ್ರ ಒಳಗಡೆ ಏನಾದರೂ ಆದರೆ ಸೊ ವಿಲ್ ಸ್ಟೇ ದೇರ್ ಓನ್ಲಿ. ಇಲ್ಲಾಂದರೆ ಮತ್ತೆ ಮುಂದೆ ಹೋಯ್ತಾ ಇರೋದೆ. ನೋಡಿ ಕಣ್ಚುಂಬಿಸೋ ದೃಶ್ಯಗಳು ನನ್ನ ಬೈಕ್ ಜೊತೆ ಟೀ ತೋಟದ ಸೊಗಸಿನ ದೃಶ್ಯಗಳು. ಗಾಯ್ಸ್ ಮುನ್ನಾರ್ ಇನ್ನೂ ಸಖತ್ತಾಗಿರುತ್ತೆ ಗಾಯ್ಸ್. ಇದೇ ರೀತಿ ಏನಂತೀರಾ? ಗೈಸ್ ಇವಾಗ ನಾವು ಹೋಗ್ತಾ ಇರೋದು ಗ್ಲಾಸ್ ಬ್ರಿಡ್ಜ್ ಅಂತ. ಆ ಗ್ಲಾಸ್ ಬ್ರಿಡ್ಜ್ಗೆ ಹೋಗೋ ರೋಡ್ ಹಿಂಗೈತೆ ನೋಡಿ. ಗ್ಲಾಸ್ ಬ್ರಿಡ್ಜ್ ಹೆಂಗೈತೆ ನೋಡ್ಬೇಕು ಹೋಗಿ. ಎಲ್ಲ ಬರೀ ಟೀ ಎಸ್ಟೇಟು. 3-4 ಕಿಲೋಮೀಟ್ರ್ ಮುಂದೆ ಇದೀನಿ ಮರ. ಬೆಂಕಿ ಐತೆ. ಜಾಸ್ತಿ ಮುಂದೆ ಇದ್ದಂಗೆ ಇದೀನಿ ಮಜಾ. ಗೊತ್ತಿಲ್ಲ ಎಲ್ಲಿ ಅಂತ, ಬಟ್ ಮುಂದೆ ಅಂತೂ ಇದ್ದೀನಿ. ನಾನೇನು ಜಾಸ್ತಿ ಸ್ಪೀಡಾಗಿ ಏನು ಹೋಗ್ತಾ ಇಲ್ಲ ಬಾ. 50 ಹೋಗ್ತಾ ಇರೋದು. ಐ ಆಮ್ ಫೀಲಿಂಗ್ ದ ನೇಚರ್. ಎಸ್ಟೇಟು. ಈ ರೋಡ್ ಇಷ್ಟು ಅಧ್ವಾನ ಆಗೈತೆ ಅಂತ ನನಗೆ ಗೊತ್ತಿಲ್ಲ ಮಚಾ. ಇಲ್ಲಾಂದ್ರೆ ಹಂಗೆ ಹೋಗ್ಬಿಡೋಣ ಹಿಂದಕ್ಕೆ ತಿರ್ಸ್ಕೊಂಡು. ಅದ್ ಕಡೆನೂ ತೋರಿಸ್ತಾ ಇದ್ದ. ಗೊತ್ತಿಲ್ಲ. ಇಲ್ಲ ಬಾ ಮಚ ಹೋಗ್ಲಿ. ಇನ್ನೊಂದು ಸ್ವಲ್ಪ 1-2-3 ಕಿಲೋಮೀಟ್ರ್ ಮಚಲೆ. ಆಮೇಲೆ ರೋಡಾಗ ಅಲ್ಲಿ ನಾವು ಅವಾಗೆ ಬಂದ್ರೋಣ ಅಂತ ರೋಡ್ ಸಿಗ್ತದೆ. ಶಾರ್ಟ್ ಕಟ್ ತೋರಿಸೋನಿದು. ನಾನು ತೋರಿಸ್ತಾ ಇಲ್ಲ, ಗೂಗಲ್ ತಾಯಿ ತೋರಿಸ್ತಾ ಇರೋದು. ಏನು ಕೇಳಂಗಿದ್ರು ಗೂಗಲ್ ತಾಯಿನ ಕೇಳ್ಬೇಕಷ್ಟೇ. ಹಂಗೆ ಬರೋದು ಬನ್ನಿ ಬ್ರೋ ಸ್ಟ್ರೈಟ್ ರೋಡಲ್ಲಿ. ಓಯ್ ಇಲ್ಲಿ ಹುಷಾರ್ ಮಚಾ. ಹಳ್ಳಿ ರೋಡ್ಗಳಿವ್ಲೆ. ಎಕ್ಸ್ತಾ ಗಾಡಿ ನೀನು? ಬಾ. ಸಾಗತ್ತ. ಯಾರೋ ಡರ್ಟ್ ಬೈಕ್ ಮಾಡ್ಕಿದ್ನಲ್ಲ ಚಿಕ್ಕದು. ಹಳ್ಳಿಗಳೊಳಗಡೆ ಹೋಗೋದು ಒಂಥರ ಖುಷಿಲಿ. ಅವ ಚಿಕ್ಕದ್ ನೋಡ್ದ? ಅದೇ ಎಲೆಕ್ಟ್ರಿಕ್ ಇರ್ಬೇಕದು. ಹಾ ನಾನೇನು ಕೆಚ್ಕೊಂಡೆ ನೋತಾ ಇಲ್ಲಪ್ಪ. ನಾನು ಆರಾಮಾಗಿ ಹೋಗೋದು. ಶಾರ್ಟ್ ಕಟ್ಗೆ ಹೋಗಿಲ್ಲ ಬ್ರೋ, ಗೂಗಲ್ ತಾಯಿ ಕಳ್ಸಿರೋದು. ಪಾಪ ಹುಡುಗರು ನೋಡ್ದಾರೆಲ್ಲ ಒಂಥರ ಕೊಚ್ಚಿ ಬೀಳ್ತಾರಲ್ಲಿ. ಬ್ರೋ ಈ ರೋಡು ಸಖತ್ತಾಗೈತೆ ಬ್ರೋ. ಇಲ್ಲೊಂದು ವ್ಯೂ ಸಖತ್ತಾಗೈತೆ ನೋ ಮಚ್ಚ. ಹಂಗೆ ಹಾ ಯಾವ್ದೋ ಬೆಕ್ಕಟ್ಟ ಬಂತಲ್ಲ ಮಚ್ಚ ಇಲ್ಲಿ.
ಸ್ಟ್ರೈಟ್ ಬಾ. ರೋಡ್ ಚೆನ್ನಾಗೈತೆ ನೋಡ. ಆಮೇಲೆ ನೋಡಿ ಇದ್ ಕಡೆ ನೋಡು, ಹಂಗೆ ಇದ್ ಕಡೆ ರೈಟ್ ಸೈಡ್ ವ್ಯೂ ಸಾಕತ್ತಾಗೈತೆ. ಏನೋ ಟೀ ಎಷ್ಟೊಟ್ಟು ಹಿಂಗೈತಿಲಿ ಮಚಾ ನಾಕನ್. ಟೈಮ್ ವೇಸ್ಟ್ ಆಗ್ತದ ಬರ ಸುಮ್ಮನೆ. ಸರಿ ಆಯ್ತು ಬಾ, ಇಲ್ಲೇ ಆಯ್ತು ಬಾ ಗುರು. ಹಂಗೆ ನೋಡ್ಕೊಬಿಡಿ, ಇಲ್ಲಿಂದಾನೇ ಅಲ್ಲಿ ಸಣ್ಣ ಸಣ್ಣ ಮನೆಗಳು ಮಾಡೋರೆ ಮೇಲೆಗಡೆ, ಬೆಟ್ಟದ ಮೇಲೆಗಡೆ. ಸೂಪಾಗಿರೋದಲ್ಲ, ಹಿಂಗೈತೆ ವ್ಯೂ ಸಾಕಾಗೈತೆ. ಹಂಗೆ ನೋಡ್ಕೊಬಿಡಿ ಗೈಸ್. ಹಾಂ ಜಿಪ್ಲೈನ್ ಐತೆ. ಎಲ್ಲ ಜಾಲಿ. ಟೀಚಿಂಗ್ ಬ್ರೋ, ಇಲ್ಲಿ ಕೇರಳದಾಗೆಲ್ಲ 5 ಗಂಟೆ ಕ್ಲೋಸ್ ಅನ್ಕೊಂತೀನಿ ಬ್ರೋ ಎಲ್ಲಾನು ನೋಡ. ಬ್ರೋ ನಾವೇನ್ ಜೋರ್ ಗೊತ್ತಿಲ್ಲ ಬ್ರೋ, ನಾನೊಂದು 30 ಹೋಯ್ತೈದ್ನ ಅಷ್ಟೇ ನಾನು. ಹಾ ಏನ್ ಲೇಕೆ. ಹಾ ಗೂರ್ಕೊಂಡ್ ಬತ್ತಾಯ್ತು ನೋಡಿ ಬ್ಲ್ಯಾಕ್ ಕಲರ್ದು. ಗೈಸ್ ಹಂಗೆ ನೋಡ್ಕೊಳ್ಳಿ ಹೆಂಗೈತೆ ಲೊಕೇಶನ್, ಫುಲ್ ಬೆಂಕಿ. ಹಾ ಬ್ರೋಗ್ ನಿದ್ದೆ ಹೇಳಿದೈತೆ, ಅದಕ್ಕೆ ಡಲ್ಲ ಆಗೋನೆ. ನಾನು ಊಟ ತಿನ್ಮೇಲೆ ಬ್ರೈಟ್ ಅದೇ ನಾನು. ಹಾ ಹಾ ಸಂಜೆ 6:30 ಕೇರಳ ಹಿಂಗಿರುತ್ತೆ. ಅದು ಗ್ಲಾಸ್ ಬ್ರಿಡ್ಜ್ ರೋಡ್ ಹಿಂಗಿರುತ್ತೆ, ತುಂಬಾ ಚೆನ್ನಾಗಿದೆ. ವೇರ್ ಇಸ್ ಮೈ ಜಾಯ್, ಯು ಆರ್ ಮೈ ಬಿಜಾಯ್. ಹೇ FJ ಬ್ರೋ, ಏನ್ ಇಷ್ಟು ಜೋರಾಗಿ ಬಂದ್ಬಿಡ್ರಿ, ನಿಧಾನಕ್ಕೆ ಬನ್ನಿ ಅಲ್ಲ. ಆರಾಮಾಗಿ ಓಡಿಸಿ ಬ್ರೋ, ಬೆಳಗ್ಗೆಯಿಂದ ಸುಸ್ತಾಗೋ ಗಾಡಿಗಳ. ಓ ಬ್ರೋ ಈಜಿ. ಕಾರ್ಗೋಗಿ ಎತ್ತೆ ತಿಕ್ತಾ ಇದೆ. ಇದ್ ಕಡೆ ಬ್ರಾ. ಮಚ್ಚ ರೈಟು. ನೀವು ನಮ್ಮನ್ನ ಏನೋ ಇಲ್ಲೇನೋ ಬೋಲ್ಡ್ ಹಾಕೋನಲ್ಲ, ಸೇವ್ ಫಾರೆಸ್ಟ್ ಸೇವ್ ಟ್ರೀಸ್, ಎಂಟರಿಂಗ್ ಫಾರೆಸ್ಟ್ ವಿತೌಟ್ ಪರ್ಮಿಷನ್ಸ್ ಈಸ್ ಆನ್ ಅಫೆನ್ಸ್ ಬ್ರೋ. ಅಲ್ಲಿ ಬೋರ್ಡ್ ಹಾಕೋನೆ, ಬೋರ್ಡ್ ಓದ್ಕೊಳ್ಳೋ ಫಸ್ಟು. ಬಸವ ಬೋಲ್ಡ್ ಬ್ರೋ.
ಬೋರ್ಡಲ್ಲಿ ಅಫೆನ್ಸ್ ಅಂತ ಹಾಕೋನೆ. ಎಂಟರಿಂಗ್ ವೆಹಿಕಲ್ ಇನ್ ದ ಫಾರೆಸ್ಟ್ ಏರಿಯಾ ಈಸ್ ಅಫೆನ್ಸ್ ಅಂತ ಹಾಕೋನೆ ಅಲ್ಲಿ. ಹಾ, ಆಮೇಲೆ ಗಾಡಿ ಕಿತ್ಕೊಂಡ್ ಕಳಿಸ್ತಾರ, ಸುಮ್ಮನೆ ಯಾಕೆ? ಹಾ,